ಅದಕ್ಕೆ ಗೊತ್ತಾ, ಆರಾಮಾಗಿ ಗಟ್ ಮಾಡ್ಕೊಂಡು ಹೇಳಿದ್ರೆ ಹೇಳ್ಬೇಡ, ಸರಿನಾ? ನಾರ್ಮಲ್ ಆಗಿ ಹೆಂಗ್ ಚೆನ್ನಾಗಿ ಕಾಣಿಸಲ್ಲ. ಹಲೋ, ವೆಲ್ಕಮ್ ಟು ಸಂಧ್ಯಾ ಬಸ್ಸು ಕನ್ನಡ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್. ಇದು ನಮ್ಮದು ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಷಯ ಏನು ಅಂತ ನಿಮಗೆ ತಮ್ನೇಲಲ್ಲೇ ಗೊತ್ತಾಗಿರುತ್ತೆ. ಸೊ ನಮ್ಮದು ಆ್ಯನಿವರ್ಸರಿ ಶಾಪಿಂಗ್ ಬಗ್ಗೆ ನಾನು ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ನಾಳೆನೇ ಆ್ಯನಿವರ್ಸರಿ ಇರೋದ್ರಿಂದ ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ. ಸ್ವಲ್ಪ ಪರ್ಸ್ನಲ್ ವರ್ಕ್ಸ್ ಇರೋದ್ರಿಂದ ನಾವೇನು ಪ್ರಿಪ್ರೇಷನ್ ಅಂತ ಏನೂ ಆಗಿಲ್ಲ. ಇವತ್ತು ನೋಡೋಣ ಏನೇನು ಶಾಪಿಂಗ್ ಮಾಡ್ಬೋದು, ಎಲ್ಲಿ ಅಂತಲೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ನೋಡೋಣ ಎಲ್ಲಿ ಶಾಪಿಂಗ್ ಮಾಡ್ತೀನಿ ಆ್ಯಂಡ್ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಈ ಫ್ಲವರ್ಸ್ನೆಲ್ಲ ನೋಡೋದೇ ತುಂಬ ಖುಷಿ. ರೋಡ್ ಸೈಡಲ್ಲೆಲ್ಲ ಫ್ಲವರ್ಸ್ ಎಲ್ಲ ಇರುತ್ತೆ. ಇದೊಂಥರ ನಮ್ಮ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಸೀಸನಲ್ಲಿ. ಹೊಟ್ಟೆ ಹಸಿತಾ ಇದೆ, ತಿನ್ಕೊಂಡು ಹೊರಡೋದು. ಚೆನ್ನಾಗಿದೆಯಾ? ಬಿಸಿ ಟಿಫನ್ ಮಾಡಿದ್ವಿ. ಟಿಫನ್ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ನಮಗೋಸ್ಕರ ಅಲ್ಲಿ ಒಬ್ಬರು ಕಾಯ್ತಾ ಇದ್ದಾರೆ. ಅವ್ರ ಜೊತೆ ಜಾಯ್ನ್ ಆಗಿ ಶಾಪಿಂಗ್ ಮಾಡ್ತೀವಿ. ಹೌದು, ಸ್ಪೆಷಲ್ ಪರ್ಸನ್. ನಾವು ಫೈನಲಿ ಸುದರ್ಶನ್ ಸಿಲ್ಕ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಿಯರ್ ಆಗುತ್ತೆ ನಮಗೆ ಮತ್ತು ಕನ್ವೀನಿಯೆಂಟ್ ಆಗಿದೆ ಅಂದ್ಬಿಟ್ಟು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ ಹೋದ್ವಿ. ಸೊ ಅಲ್ಲಿ ನಮಗೆ ನಮ್ಮಪ್ಪ ವೆಯ್ಟ್ ಮಾಡ್ತಾಯಿದ್ರು. ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ ಅಂತ ಅವರೇ ನಮಗೆ ಸ್ಯಾರಿ ಮತ್ತು ನಮ್ಮ ಹಸ್ಬೆಂಡಿಗೆ ಏನು ಬೇಕೋ ಅದನ್ನೆಲ್ಲ ನಾನೇ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. ಸೊ ನಾನು ಮೈಸೂರು ಸಿಲ್ಕ್ ಫ್ಲೋರ್ಗೆ ಹೋಗಿದ್ದು. ಡ್ರೆಸ್ ತೊಗೊಂತೀನಿ, ಸ್ಯಾರಿನೂ ತೊಗೊಂತೀನಿ, ಸ್ಯಾರಿನೂ ನಾನು ಸ್ಟಾರ್ಟಿಂಗ್ ಸ್ಯಾರಿ ಬೇಡ ಅಂದಿದ್ದಕ್ಕೆ ನಮ್ಮಪ್ಪ ಸ್ಯಾರಿ ಬೇಡ ಅಂತ ಇದ್ದೆ ಅಂತ ಅಂದ್ಬಿಟ್ಟು, ಇಲ್ಲ ನಾನು ಡ್ರೆಸ್ಸು ಸ್ಯಾರಿ ಎರಡೂ ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಸ್ಯಾರೀಸ್ ನೋಡ್ಸಿದ್ರು. ಬಟ್ ನನಗೆ ಕಲರ್ ಅಷ್ಟು ಯಾವುದೂ ಇಷ್ಟ ಆಗಲಿಲ್ಲ. ಸೊ ಫೈನಲಿ ನಾನು ಒಂದು ಸೆಲೆಕ್ಟ್ ಮಾಡಿದೆ. ಕಮೆಂಟ್ ಮಾಡಿ ನಾನು ಯಾವ ಸ್ಯಾರಿನ ಸೆಲೆಕ್ಟ್ ಮಾಡಿರ್ಬೋದು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನನ್ನ ಸ್ಯಾರಿ ಸೆಲೆಕ್ಷನ್ಸ್ ಎಲ್ಲ ಆಯಿತು. ನಾವು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಹಸ್ಬೆಂಡಿಗೆ ನೋಡೋದಕ್ಕೆ. ಅವ್ರಿಗೇನೇನು ಬೇಕು ಅದು ನಾನು ನಮ್ಮ ಹಸ್ಬೆಂಡಿಗೆ ತೊಗೊಬೇಕಾದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಬಾಯ್ಸ್ ಕಲೆಕ್ಷನ್ ಅಂದರೆ ನಮ್ಗೆ ಯಾರಿಗೂ ನೋಡೋದಕ್ಕೆ ಇಷ್ಟವೂ ಆಗೋದಿಲ್ಲ. ಅವರು ಪರ್ಚೇಸ್ ಮಾಡಿಕೊಂಡ್ರು. ಅವ್ರು ಪರ್ಚೇಸ್ ಆದಮೇಲೆ ನಮ್ಮ ಅಪ್ಪನೂ ಜೀನ್ಸ್ ತೊಗೊಂಡು ಹೀರೋ ಥರ ಮಿಂಚ್ತಾಯಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಬಿಲ್ಲೆಲ್ಲ ಕ್ಲಿಯರ್ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದು ಕಾಫಿಗೆ ಹೋದ್ವಿ. ಕಾಫಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಮತ್ತು ನನಗೆ ನಾಳೆನೇ ಆ್ಯನಿವರ್ಸರಿ ಇರೋದ್ರಿಂದ ನನಗೆ ಸ್ಯಾರಿ ಸ್ಟಿಚಿಂಗ್ ಆಗೋಲ್ಲ ಅಂತ ನಾಳೆ ಹಾಕ್ಕೊಳ್ಳೋದಕ್ಕೆ ನಾನು ಒಂದು ಗೌನ್ ತೊಗೊಂಡೆ. ಸೊ ಗೌನ್ ಬಂದುಬಿಟ್ಟು ನಮ್ಮ ಡ್ಯಾಡಿ ಕೊಡಿಸಿದ್ದು. ಸ್ಯಾರಿನ ನಮ್ಮ ಹಸ್ಬೆಂಡ್ ಗಿಫ್ಟ್ ಮಾಡಿದ್ರು ನನಗೆ. ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರೆಸ್ ಆದಮೇಲೆ ನಾವು ಹೊರಟಿದ್ದೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಿಗೆ. ಅಲ್ಲೇ ನಾವೇನು ಜಾಸ್ತಿ ಶಾಪ್ ಮಾಡಲಿಲ್ಲ. ಜಸ್ಟ್ ನನಗೆ ಬೇಕಾಗಿರೋ ಅಂಥ ಬ್ಯಾಂಗಲ್ಸ್ ಆ್ಯಂಡ್ ಇಯರಿಂಗ್ಸ್ ಎಲ್ಲ ತೊಗೊಂಡ್ವಿ. ಮತ್ತು ಬ್ಯಾಂಗಲ್ಸ್ನ ಮ್ಯಾಚ್ ಮಾಡಿಸ್ಕೊಂಡು ಇಯರಿಂಗ್ಸ್ ತೊಗೊಂಡು ನೆಕ್ಸ್ಟ್ ಅಲ್ಲಿ ಮಾವಿನಕಾಯಿ ಇತ್ತು, ಚೆನ್ನಾಗಿತ್ತು. ಸೊ ಮಾವಿನಕಾಯಿ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ಅಲ್ಲಿ ನಮ್ಮ ಅಕ್ಕ ಅವರು ನಮಗೆ ಸಿಕ್ಕಿದ್ರು. ನಮ್ಮ ಅಕ್ಕ ಆ್ಯಂಡ್ ನಮ್ಮ ಅಣ್ಣ ಅವರೆಲ್ಲ ಸಿಕ್ಕಿದ್ರು. ನಾವು ಅವ್ರ ಹತ್ರ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಜ್ಯೂಸ್ ಎಲ್ಲ ಕುಡ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ನಾವು ಮನೆಗೆ ಹೋಗೋಷ್ಟರಲ್ಲಿ ನೈಟ್ 9 o'clock ಆಯಿತು. ಸೊ ನೆಕ್ಸ್ಟ್ ನಂದು ಆ್ಯನಿವರ್ಸರಿ ದಿನ ಏನೇನಾಯಿತು, ಯಾವ ಥರ ಸರ್ಪ್ರೈಸ್ ಕೊಟ್ಟರು ಅಂತೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್